ಕ್ರಿಸ್ತನ ನಾಮದಲ್ಲಿ ಮುರಿಯಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಜಯವು ಯೆಹೋವನಿಂದಲೇ ಎಂಬುದಾಗಿ ನಿನ್ನ ವಾಕ್ಯ ಹೇಳಿದ ಪ್ರಕಾರವಾಗಿ ಸ್ವಾಮಿ ನಮ್ಮ ಮಧ್ಯದಲ್ಲಿ ನೀನು ಇರುವುದಕ್ಕಾಗಿ ಸ್ತೋತ್ರ, ಜೀವನ ಕೊಟ್ಟದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುವಂತಿದ್ದೇನೆ ತಂದೆ, ಆಮೇನ್ ಆಮೇನ್. ಪ್ರೈಸ್ ಲಾರ್ಡ್ ಬ್ರದರ್, ಉತ್ತಮವಾದಂತ ಆರಾಧನೆಯನ್ನು ದೇವರು ತಾನೇ ಮಹಿಮೆ ಹೊಂದು ನಮ್ಮ ಹೃದಯಗಳು ಕೂಡ ಸಂತೈಸುವಂತೆ ಒಳ್ಳೆ ಆರಾಧನೆಯನ್ನು ಮಾಡಿದಕ್ಕಾಗಿ ಮತ್ತೊಂದ್ಸರಿ ನಿಮ್ಗೆ ಯೇಸುವಿನ ಹೆಸರಿನಲ್ಲಿ ವಂದಿಸ್ತೇನೆ. ನಿಮ್ಮನ್ನ, ನಿಮ್ಮ ಕುಟುಂಬವನ್ನ, ಪಾಪವನ್ನ ದೇವರು ತಾನೇ ಹೇರಳವಾಗಿ ಆಶೀರ್ವಾದ ಮಾಡ್ಲಿ. ಪ್ರೈಸ್ ಲಾರ್ಡ್ ಬ್ರದರ್. ಈ ಒಂದು ಸಮಯದಲ್ಲಿ ವಾಕ್ಯಕ್ಕೆ ಹೋಗುವಂತ ಸಮಯವಾಗಿದೆ. ಆ ವಾಕ್ಯವು ನಮ್ಮನ್ನು ಉನ್ನತ ಸ್ಥಿತಿಗೆ ನಡೆಸುವಂತದ್ದು, ಆಶೀರ್ವಾದ ಮಾಡುವಂತದ್ದು, ಕಾರ್ಯಸಿದ್ಧಿಗೆ ತರುವಂತದ್ದು, ಪ್ರತಿಯೊಂದಕ್ಕೂ ದೇವರು ಮಾತನಾಡುವಂತ ವಾಕ್ಯವನ್ನು ಹೇಳುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ವಿಲ್ಸನ್ ಪಾಸ್ಟರ್. ಪ್ರೈಸ್ ಲಾರ್ಡ್ ಸಿಸ್ಟರ್. ಪ್ರೈಸ್ ಲಾರ್ಡ್ ಪಾಸ್ಟರ್. KSS ತಂಡದ ವತಿಯಿಂದ ಅಧ್ಯಕ್ಷರಾಗಿರುವಂತಹ ಸ್ಟ್ಯಾನಿ ಪಿಂಟು ಬ್ರದರ್ ಪರವಾಗಿ ನಿಮ್ಮನ್ನು ನಾವು ಆಹ್ವಾನ ಮಾಡಿದ್ದೇವೆ. ನೀವು 9:30ವರೆಗೂ ನಮ್ಮನ್ನು ವಾಕ್ಯದಲ್ಲಿ ನಡೆಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಡ್ತೇನೆ. ಪ್ರೈಸ್ ಲಾರ್ಡ್ ಪಾಸ್ಟರ್. ಥ್ಯಾಂಕ್ ಯು. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸಿದಾಗ ಚಿಕ್ಕದಾಗಲು ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೋಸ್ಕರವಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಸಾಯಂಕಾಲದ ವೇಳೆಯಲ್ಲಿ ನಿಮ್ಮ ಪಾದದ ಸಮ್ಮುಖಕ್ಕೆ ಸೇರಿ ಬರಲು ಕೃಪೆ ಮಾಡಿದ್ದೀರಾ, ನಿಮಗೆ ವಂದನೆಗಳು. ಈ ದಿನ ಕರ್ತನೆ ನಿಮ್ಮ ಮಾತುಗಳನ್ನು ಹೇಳುವಾಗ ಸಹಾಯ ಮಾಡಿ. ಈ ದಿನವನ್ನು ಕೊಟ್ಟದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮನ್ನು ಬಲಪಡಿಸಬೇಕಾದಂತ ಮಾತುಗಳಿಂದ ನಮ್ಮನ್ನು ನಿಮ್ಮ ವಾಕ್ಯದಿಂದ ಸರಿಪಡಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ, ಹೇಳುವಂತವನು ನಾನಾಗಿರದೆ ನಿಮ್ಮ ಆತ್ಮನ ಸಹಾಯದಿಂದ ಆಡುವ ಪ್ರತಿ ಮಾತು ನಿಮ್ಮ ಆತ್ಮನ ಪ್ರೋತ್ಸಾಹದಿಂದ ಆಡುವುದಕ್ಕೆ ಜ್ಞಾನದಿಂದ ತುಂಬಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಗೂಗಲ್ ಮೀಟ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ಆತ್ಮೀಯರೆಲ್ಲರಿಗೂ ಹೆಸರಾಗಿ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಅದೇ ರೀತಿಯಾಗಿ ಅಧ್ಯಕ್ಷರಾಗಿರುವಂತಹ ಸ್ಟ್ಯಾನಿ ಪಿಂಟೋ ಬ್ರದರ್ ಅವ್ರಿಗೂ ಕೂಡ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸುವನ. ಪ್ರಿಯರೇ, ಕ್ರೈಸ್ತರಾದಂತ ನಾವು ಇದುವರೆಗೂ ಅನೇಕ ಸೇವಕರ ಮೂಲಕವಾಗಿ ಅನೇಕ ಮಾತುಗಳನ್ನು ವಿಧ ವಿಧವಾಗಿ ಕೇಳಿದ್ದೇವೆ. ಯಾಕೆಂತಂದ್ರೆ ಇಲ್ಲಿರುವಂತ ನಾವ್ಯಾರು ಕೂಡ ಇವಾಗ ಹೊಸದಾಗಿ ಕ್ರಿಸ್ತನನ್ನು ನಂಬಿಕೊಂಡಂತವ್ರು ಬಹಳ ಕಡಿಮೆ ಇದ್ದೇವೆ. ಆದರೆ ಅನೇಕ ವರ್ಷಗಳಿಂದ ಸಭೆಗೆ ಹೋಗುತ್ತಾ ವಾಕ್ಯಗಳನ್ನು ಕೇಳುತ್ತಾ, ಇನ್ನು ಹೇಳ್ಬೇಕಂತಂದ್ರೆ ಈ KCS ತಂಡದಲ್ಲಿ ಅನೇಕ ವರ್ಷಗಳಿಂದ ಇದ್ದಂತವ್ರು ಅನೇಕರಿದ್ದೇವೆ. ಆದರೆ ವಾಕ್ಯಗಳನ್ನು ಎಷ್ಟು ಕೇಳಿದ್ದೇವೆ, ಎಷ್ಟು ನಮ್ಮ ಕಿವಿಗಳಿಗೆ ದೇವರು ಕೇಳಿಸಿದ್ದಾರೆ ಎನ್ನುವುದಕ್ಕಿಂತ ಪ್ರಾಮುಖ್ಯವಾದದ್ದು ಏನಾದ್ರೂ ಇದೆಯಾ ಅಂತಂದ್ರೆ, ಎಷ್ಟು ವಾಕ್ಯಗಳ ಪ್ರಕಾರವಾಗಿ ನಾವು ಜೀವಿಸಿದ್ದೇವೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂತ ಪಾತ್ರವನ್ನು ಪೋಷಿಸುವಂತ. ಯಾಕಂತಂದ್ರೆ ವಾಕ್ಯಗಳನ್ನು ಹೇಳುವಂಥದ್ದು ದೊಡ್ಡ ವಿಷಯವಲ್ಲ, ಕೇಳುವಂಥದ್ದು ಕೂಡ ದೊಡ್ಡ ವಿಷಯವಲ್ಲ. ಆದರೆ ಕೇಳಿ ಹೇಳಿದಂತ ವಾಕ್ಯಗಳ ಪ್ರಕಾರವಾಗಿ ಬದುಕುವಂಥದ್ದು, ಜೀವಿಸುವಂಥದ್ದು ಬಹಳ ಬಹಳ ಪ್ರಾಮುಖ್ಯ. ಹಾಗಾಗಿ ಇವತ್ತು ಕೂಡ ದೇವರ ವಾಕ್ಯ ಏನ್ ಹೇಳುತ್ತೆ ಅನ್ನುವಂಥದ್ದನ್ನ ಕೇಳುವವರಾಗಿ ಮಾತ್ರ ಇರದೆ, ಕೇಳಿದಂತ ಮಾತುಗಳ ಪ್ರಕಾರವಾಗಿ ಜೀವಿಸೋದಕ್ಕೆ ಪ್ರಯತ್ನಿಸೋಣ. ಓಕೆ, ಸತ್ಯವೇದದಲ್ಲಿ ನಮ್ಮೆಲ್ಲರಿಗೂ ಸುಪರಿಚಿತವಾದಂತಹ ವಚನ, ಅನೇಕರು ಅನೇಕ ಬಾರಿ ಓದಿರುವಂತ ಕೇಳಿರುವಂತ ವಚನವನ್ನು ನಾವೊಮ್ಮೆ ನೋಡಿಕೊಳ್ಳೋಣ. ಸಮುವೇಲನ ಮೊದಲನೆಯ ಗ್ರಂಥ 15ನೇ ಅಧ್ಯಾಯ, 1ನೇ ಸಮುವೇಲ 15ನೇ ಅಧ್ಯಾಯ 22, 23 ವಚನಗಳನ್ನು ನಾವು ಓದಿಕೊಳ್ಳೋಣ. ಸಮುವೇಲನು ಯೆಹೋವನಿಗೆ ಮೆಚ್ಚುವಷ್ಟು ಯಜ್ಞಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುವುದು. ಹಠವು ಮಿಥ್ಯ ಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ನುಡಿದನು. ಆಮೆನ್. ಥ್ಯಾಂಕ್ ಯು ಸಿಸ್ಟರ್. ಈ ವಚನದಲ್ಲಿ ಸಮುವೇಲನು ಮಾತನಾಡುತ್ತಿರುವಂತ ಸಂದರ್ಭ ಏನಂತ ಹೇಳ್ತಿದ್ದಾರೆ? ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನು. ಯಜ್ಞವನ್ನರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ ಎಂಬುದಾಗಿ. ಅಂದ್ರೆ ವಿಧೇಯತ್ವದ ಶ್ರೇಷ್ಠತೆ
ಅಥವಾ ವಿಧೇಯತ್ವದ ಒಂದು ಪ್ರಾಮುಖ್ಯತೆಯನ್ನ ದೇವರು ಸಮುವೇಲನ ಮೂಲಕವಾಗಿ ತಿಳಿಸ್ತಿದ್ದಾರೆ. ಯಾರಿಗೆ ತಿಳಿಸ್ತಿದ್ದಾರೆ? ಈ ಸಂದರ್ಭ ಯಾರ ಜೊತೆಗೆ ಸಮುವೇಲನ ಮಾತನಾಡ್ತಿದ್ದಾನೆ ಅಂತಂದ್ರೆ ಸೌಲನ ಜೊತೆಗೆ. ಇಸ್ರಾಯೇಲ್ಯರಿಗೆ ದೇವರು ಆರಿಸಿಕೊಂಡಂತ ಮೊದಲನೇ ಜನಾಂಗವಾಗಿರುವಂತ ಇಸ್ರಾಯೇಲ್ಯರಿಗೆ ಮೊದಲನೇ ಅರಸನು ಸೌಲನು. ಆ ಸೌಲನೊಂದಿಗೆ ದೇವರು ಮಾತನಾಡ್ತಿರುವಂತ ಮಾತು. ಯಾಕೆ ಮಾತನಾಡ್ತಿದ್ದಾರೆ ದೇವರಿಲ್ಲಿ? ಯಾಕೆ ದೇವರು ಇಲ್ಲಿ ಮಾತನಾಡ್ತಿದ್ದಾರೆ? ಮಾತನಾಡ್ಬೇಕಾದಂತ ಅವಶ್ಯಕತೆ ಏನಿದೆ ಸೌಲನ ಹತ್ರ? ಸೌಲನಿಗೆ ಗೊತ್ತಿಲ್ವಾ? ಗೊತ್ತು. ಸೌಲನಿಗೆ ಗೊತ್ತಿಲ್ವಾ ವಿಧೇಯರಾಗಿರಬೇಕು ದೇವರಿಗೆ, ದೇವರ ಮಾತಿಗೆ ಒಬಿಡಿಯನ್ಸ್ ತೋರಿಸ್ಬೇಕು ಎಂಬುದಾಗಿ? ಸೌಲನಿಗೆ ಗೊತ್ತಿಲ್ವಾ? ಗೊತ್ತಿಲ್ದಿರನೆ ದೇವರು ಸೌಲನಿಗೆ ರಾಜ್ಯಾಧಿಕಾರವನ್ನ ಕೊಟ್ರ ಅಂತಂದ್ರೆ ಸೌಲನಿಗೆ ಗೊತ್ತಿದ್ದರೂ ಕೂಡ ಆ ವಿಷಯದಲ್ಲಿ ತಪ್ಪಿ ಹೋದ. ಗೊತ್ತಿದ್ದರೂ ಕೂಡ ಆ ವಿಷಯದಲ್ಲಿ ಬಿದ್ದು ಹೋದ. ಇಲ್ಲಿ ಕುಳಿತಂತ ನಮ್ಮೆಲ್ಲರಿಗೂ ಬೈಬಲ್ ಅಲ್ಲಿ ಕೆಲವೊಮ್ಮೆ ಹೇಳುವವರಿಗಿಂತ ಕೇಳುವವರಿಗೆ ತುಂಬಾ ಜ್ಞಾನವಿರುತ್ತೆ. ಇದನ್ನ ನಾವು ಹೇಳಿದರೂ ಒಪ್ಪಿಕೊಂಡಿಲ್ಲ ಅಂತಂದ್ರೂ ಕೂಡ ಇದು ಸತ್ಯವಾದಂತ ಮಾತು. ಕೆಲವೊಂದು ಸಾರಿ ಹೇಳುವಂತ ಬೋಧಕರಿಗಿಂತ ಕೇಳುವಂತವ್ರಿಗಿರುವಂತ ಜ್ಞಾನ ಬಹಳ ಅಧಿಕವಾಗಿರುತ್ತೆ. ಸೊ ತಿಳಿದುಕೊಳ್ಳುವಂಥದ್ದು ಇಟ್ಸ್ ಎ ವೆರಿ ಗುಡ್ ಕ್ವಾಲಿಟಿ, ಇಟ್ಸ್ ಎ ವೆರಿ ಗುಡ್ ಇದು ತಿಳುವಳಿಕೆ ಅದು. ಬಟ್ ತಿಳಿದುಕೊಂಡದ್ದು ಮಾತ್ರ ಸಾಕ ಅಂತಂದ್ರೆ ತಿಳಿದುಕೊಳ್ಳುವಂಥದ್ದು ಸಾಕಾಗಲ್ಲ. ತಿಳಿದುಕೊಂಡಿರುವಂತಹ ಮಾತುಗಳು, ತಿಳಿದುಕೊಂಡಿರುವಂತಹ ಬುದ್ಧಿವಚನಗಳು, ಅವುಗಳ ಪ್ರಕಾರವಾಗಿ ಬದುಕಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ದೇವರು ಕೂಡ ನಮ್ಮನ್ನು ನಿಮ್ಮನ್ನು ರಾಜರನ್ನಾಗಿ ಇಟ್ಟಿದ್ದಾರೆ ಎಂಬುದಾಗಿ ಹೇಳಿದ್ದಾರೆ, ಯಾಜಕರನ್ನಾಗಿ ಇಟ್ಟಿದ್ದಾರೆ ಎಂಬುದಾಗಿ ಹೇಳಿದ್ದಾರೆ. ಅಂದ್ರೆ ಸೌಲನೂ ರಾಜನೇ, ನಾವು ಕೂಡ ಏನಾಗಿದ್ದೇವೆ ಈಗ? ರಾಜರೇ. ಹೌದಾ? ಸೌಲನು ಅರಸನೇ, ನಾವು ಕೂಡ ಅರಸರೇ. ಅರಸನಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಅಂತಂದ್ರೆ ನಮಗೆ ವಾಕ್ಯ ಗೊತ್ತಿದ್ದು, ವಿಧೇಯರಾಗಿರಬೇಕೆಂಬುದಾಗಿ ಗೊತ್ತಿದ್ದು ಆರಿಸಿಕೊಂಡಿದ್ದಾರ? ಗೊತ್ತಿಲ್ದಿರೇ ಆರಿಸಿಕೊಂಡಿದ್ದಾರ? ಗೊತ್ತಿದ್ದೇ ಆರಿಸಿಕೊಂಡಿದಾರಲ್ಲ? ಗೊತ್ತಿದ್ದೆ ಅಲ್ವಾ? ಹೌದಲ್ಲ ಪ್ರಿಯರೇ? ಶಾಲೆಗೆ ಮಕ್ಕಳನ್ನ ಯಾಕೆ ಕಳಿಸ್ತೇವೆ? ಅವ್ನ್ ದಿನಾ ಹೋಗಿ ಒಳ್ಳೆ ಬುದ್ಧಿ ಕಲ್ತ್ಕೊಳ್ಬೇಕು ಅಂತಾನೆ ಕಳಿಸ್ತೇವೆ, ಹಾಳಾಗ್ಬೇಕಂತ ಯಾರನ್ನು ಕೂಡ ಕಳ್ಸಲ್ಲ. ಸೊ ದೇವರು ಕೂಡ ನಮ್ಮನ್ನು ನಮ್ಮೆಲ್ಲರನ್ನು ಆರಿಸಿಕೊಂಡಿದ್ದಾರೆ ಅಂತಂದ್ರೆ ನಮ್ಮೆಲ್ಲರಲ್ಲೂ ಬುದ್ಧಿ ಇದೆ, ಜ್ಞಾನವಿದೆ, ತಿಳುವಳಿಕೆ ಇದೆ, ಎಲ್ಲವೂ ಇದೆ ಎಂಬಂತ ಉದ್ದೇಶದಿಂದ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಎಲ್ಲವೂ ಇದ್ದಂತಹ ನಾವು ಕೆಲವು ಸಂದರ್ಭಗಳಲ್ಲಿ ಏನೂ ಇಲ್ಲದಂತಹ ಮೂರ್ಖರಾಗಿ ಪ್ರವರ್ತಿಸುತ್ತಿರುತ್ತೇವೆ. ವಾಕ್ಯವನ್ನು ತಿಳಿದಂತ ನಾವು, ದೇವರ ವಚನಗಳನ್ನು ಅರಿತುಕೊಂಡಂತ ನಾವು, ಸಂದರ್ಭ ನಮ್ಮನ್ನ ಏನ್ ಮಾಡುತ್ತೆ ಅಂತಂದ್ರೆ ವಾಕ್ಯವನ್ನು ಅರಿಯದೇ ಇರುವವರಿಗಿಂತ ಮೂರ್ಖರಾಗಿದೆ ನಮ್ಮನ್ನ ಬದಲಾಯಿಸಿಬಿಡುತ್ತೆ. ಪ್ರಾಕ್ಟಿಕಲ್ ಆಗಿ ಮಾತನಾಡಿಕೊಂಡರೆ, ದೇವರ ವಾಕ್ಯವನ್ನು ತಿಳಿದ ನಂತರವೂ ಕೂಡ ಆ ತಿಳಿದಂತ ವಚನಗಳ ಪ್ರಕಾರವಾಗಿ, ಮಾತುಗಳ ಪ್ರಕಾರವಾಗಿ ಬದುಕು ಬದಲಾಗಿಲ್ಲ ಅಂತಂದ್ರೆ ಕೇಳಿದಂತ ವಚನಗಳಿಗೆ, ಕೇಳಿದಂತ ಮಾತುಗಳಿಗೆ ಅರ್ಥವೇ ಇಲ್ಲ. ಸೌಲನಿಗೆ ಸಮುವೇಲನು ಹೇಳ್ತಿರುವಂತ ಮಾತು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಅಂದ್ರೆ ಹೋಮ ಮಾಡೋದಕ್ಕೆ ಸೌಲನು ಸಿದ್ಧನಾಗಿದ್ದಾನೆ, ಆದ್ರೆ ಆ ಹೋಮವನ್ನ ತೆಗೆದುಕೊಳ್ಳೋದಕ್ಕೆ ದೇವರು ಸಿದ್ಧರಾಗಿಲ್ಲ. ಹೋಮ ಮಾಡುವಂಥದ್ದು ಒಳ್ಳೇದ ಕೆಟ್ಟದ ಪ್ರೇರ? ಹೋಮ ಮಾಡುವಂಥದ್ದು ಒಳ್ಳೆಯ ಪದ್ಧತಿಯೋ ತಪ್ಪಾದಂತ ಪದ್ಧತಿನ? ಕೆಟ್ಟದ್ದು, ತಪ್ಪು. ದೇವರಿಗೆ ಹೋಮ ಮಾಡುವಂಥದ್ದು, ಬಲಿ ನೈವೇದ್ಯಗಳನ್ನು ಸಮರ್ಪಿಸುವಂಥದ್ದು ಒಳ್ಳೆಯದೋ ಕೆಟ್ಟದ್ದೋ? ಒಳ್ಳೇದು. ಅದು ಒಳ್ಳೇದು. ಅಬ್ರಹಾಮನು ಈಸಾಕನನ್ನ ಏನ್ ಮಾಡ್ಲಿಕ್ಕೆ ಹೋದ? ಬಲಿ ಕೊಡ್ಲಿಕ್ಕೆ ಹೋದ. ಯಾಕೆ? ಅದು ದೇವರೇ ಕೇಳಿರುವಂತದ್ದು, ಅದು ದೇವರು ಮೆಚ್ಚಿರುವಂತದ್ದು, ಅದು ದೇವರಿಗೆ ಇಷ್ಟ. ಬಲಿ ದೇವರಿಗೆ ಕೊಡುವಂತದ್ದು ಇಷ್ಟ. ಇಲ್ಲಿ ಸೌಲನು ಸಿದ್ಧನಾಗಿರುವಂತದ್ದು ಯಾಕೆ ಅಂತಂದ್ರೆ ದೇವರಿಗೆ ಬಲಿ ಕೊಡ್ಲಿಕ್ಕೆ, ಹೋಮ ಕೊಡ್ಲಿಕ್ಕೆ. ಒಳ್ಳೇದಾ ತಪ್ಪ? ಅದು ಒಳ್ಳೇದೇ ತಾನೆ. ಮತ್ತೆ ಒಳ್ಳೇದಾಗಿರುವಂತದ್ದನ್ನ ಮಾಡುವುದಕ್ಕೆ ಸೌಲನು ಸಿದ್ಧನಾಗಿದ್ದರೆ ಆಕ್ಸೆಪ್ಟ್ ಮಾಡೋದಕ್ಕೆ ದೇವರು ರೆಡಿ ಇಲ್ಲ. ವೈ? ಯಾಕೆಂತಂದ್ರೆ ದೇವರು ನಾವು ಏನ್ ಕೊಡ್ತೇವೆ ಅನ್ನುವಂಥದ್ದನ್ನ ನೋಡಲ್ಲ, ಹೇಗೆ ಕೊಡುತ್ತಿದ್ದೇವೆ ಅನ್ನುವಂಥದ್ದನ್ನ ನೋಡ್ತಾರೆ. ಏನೇ ಕೊಡ್ಲಿ, ನಾವು ಕೊಡುವಂಥದ್ದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥದ್ದೇ ಆಗಿರಬಹುದು ದೇವರಿಗೆ. ಆದ್ರೆ ದೇವರು ನೀನು ಏನ್ ಕೊಡ್ತಿದ್ಯಾ, ಐ ಡೋಂಟ್ ಕೇರ್. ನೀನು ಹೇಗ್ ಕೊಡ್ತಿದ್ಯಾ, ಐ ವಿಲ್ ಕೇರ್ ಅಬೌಟ್ ದಟ್. ನಾನು ಅದ್ರ ಬಗ್ಗೆ ಚಿಂತೆ ಮಾಡುವವನಾಗಿದ್ದೇನೆ. ನಾನು ಮನುಷ್ಯರ ಹಾಗೆ ಹೊರಗಿನ ತೋರಿಕೆಯನ್ನು ನೋಡುವವನಲ್ಲ, ನಿನ್ನ ಅಂತರಂಗವನ್ನು ನೋಡುವವನಾಗಿದ್ದೇನೆ. ಸೌಲನು ಬಲಿ ಕೊಡ್ಲಿಕ್ಕೆ ಬಂದಿದ್ದಾನೆ. ಸೌಲನೇ, ಏನ್ ತಂದಪ್ಪ ಇವತ್ತು ನನಗೆ ಬಲಿ ಕೊಡ್ಲಿಕ್ಕೆ? ಟಗರ, ಕುರಿನ, ಮೇಕೆನ? ಇದನ್ನ ದೇವರು ಕೇಳ್ತಿಲ್ಲ. ಸೌಲನೇ, ನೀನ್ ಕೊಡೋದು ಚಿಕ್ಕದ್ದೇ ಆಗಿರಬಹುದು, ಅದು ನನಗೆ ಮ್ಯಾಟರ್ ಅಲ್ಲ, ನೀನು ನನಗೆ ಮ್ಯಾಟರ್. ಹೇಗಿದೆಯಾ ಅಂತ ಸೌಲನನ್ನ ನೋಡಕ್ ಹೋದಾಗ ದೇವರಿಗೆ ಸೌಲನು ಇಷ್ಟ ಆಗಿಲ್ಲ.
ದೇವರಿಗೆ ಸೌಲನು ಇಷ್ಟ ಆಗಿಲ್ಲ. ಯಾಕೆ ಇಷ್ಟ ಆಗಿಲ್ಲ? ಇವಾಗ ನಾವು ಓದಿರುವಂತದ್ದು 22ನೇ ವಚನವಲ್ಲ, ಒಂದೆರಡು ವಚನ ಹಿಂದಕ್ಕೆ ಹಿಂದಕ್ಕೆ ಹೋಗೋಣ. 20ನೇ ವಚನದಿಂದ ಓದೋಣ. ಅದಕ್ಕೆ ಆಗ ಸೌಲನು ಸಮುವೇಲನಿಗೆ, ಏನು ನಾನು ಯೆಹೋವನ ಮಾತನ್ನು ಕೇಳಲಿಲ್ಲವೋ? ಆತನು ಕಳಿಸಿದ್ದ ಇದ್ದಲ್ಲಿಗೆ ಹೋಗಿ ಅಮೇಲೇಕರನ್ನೆಲ್ಲ ಸಂಹರಿಸಿ ಅವರ ಅರಸನಾದ ಆಗಾಗನನ್ನು ಹಿಡಿದು ತಂದನು. ಆದರೆ ಜನರು ಸಂಪೂರ್ಣವಾಗಿ ಸಂಹರಿಸಬೇಕೆಂದ ಕೊಳ್ಳೆಯಲ್ಲಿ ಉತ್ತಮವಾದ ಕುರಿ ದನಗಳನ್ನು ನಿನ್ನ ದೇವರಾದ ಯೆಹೋವನಿಗೆ ಗಿಲ್ಗಾಲಿನಲ್ಲಿ ಯಜ್ಞ ಅರ್ಪಣೆ ಮಾಡುವುದಕ್ಕಾಗಿ ಉಳಿಸಿ ತಂದರು ಉಳಿಸಿ ತಂದರು ಎಂದು ಉತ್ತರ ಕೊಟ್ಟನು. ಥ್ಯಾಂಕ್ ಯು ಸಿಸ್ಟರ್. ಸೌಲನಿಗೆ ದೇವರು ಒಂದು ಕೆಲಸ ಕೊಡ್ತಾರೆ. ಏನ ಕೆಲಸ? ಮಗನೇ, ನೀನು ಹೋಗು, ಅಮಾಲೇಕ್ಯರು ಇಸ್ರಾಯೇಲ್ಯರು ಬರಬೇಕಾದ್ರೆ ಬಹಳ ಹಿಂಸೆ ಕೊಟ್ಟಿದ್ದಾರೆ ಇಸ್ರಾಯೇಲ್ಯರಿಗೆ, ಹಾಗಾಗಿ ಅವ್ರಿಗೆ ನಾನು ಮುಯಿ ತೀರಿಸಬೇಕಾಗಿದೆ. ನೀನು ಅಮಾಲೇಕ್ಯರ ದೇಶಕ್ಕೆ ಹೋಗು, ಅವ್ರ ಮೇಲೆ ನಾನು ನಿನಗೆ ಜಯ ಕೊಡ್ತೇನೆ, ನಿನಗೆ ಗೆಲ್ತೀಯ. ಏನ್ ಮಾಡ್ಬೇಕು ಅಂತಂದ್ರೆ, ಯಾವುದನ್ನು ಉಳಿಸದೆ ಎಲ್ಲವನ್ನು ನೀನು ಸಂಹಾರ ಮಾಡಿ ತರಬೇಕು. ಇದು ದೇವರು ಕೊಟ್ಟಂತ ಆಜ್ಞೆ. ಸೌಲನು ಹೋಗ್ತಾನೆ, ಎಲ್ಲವನ್ನೂ ಸಂಹಾರ ಮಾಡ್ತಾನೆ, ರಾಜನನ್ನ ಕೊಲ್ಲಲ್ಲ, ರಾಜನನ್ನ ಕೊಲ್ಲುವುದಿಲ್ಲ. ರಾಜನನ್ನ ಕೊಲ್ಲುವುದು ಮಾತ್ರನ್ನು ಬಿಡದೆ ಆ ದೇಶದಲ್ಲಿರುವಂತಹ ಕೆಲವು ಅಮೂಲ್ಯವಾದಂತಹ ಬೆಲೆ ಉಳ್ಳಂತಹ ಆರೋಗ್ಯಕರವಾದಂತಹ ಪಶುಗಳನ್ನು, ಕೆಲವು ದಾಸದಾಸಿಯರನ್ನು ಹಾಗೆ ಹಿಡಿದುಕೊಂಡು ಬಂದು ದೇವರ ಸಮ್ಮುಖದಲ್ಲಿ ನಿಂತು ಹೇಳ್ತಾನೆ, ಇದೆಲ್ಲ ನನಗೋಸ್ಕರ ನಾನು ತಂದಿದ್ದೇನೆ ಅನ್ಕೊಂಡಿದ್ದೀರಾ? ಯಾರಿಗೋಸ್ಕರ ತಂದೆ? ನನ್ನ ದೇವರಿಗೋಸ್ಕರ ತಂದೆ. ಯಾರಿಗೋಸ್ಕರ ತಂದೆ? ನನ್ನ ದೇವರಿಗೋಸ್ಕರ ತಂದೆ. ಇಲ್ಲಿ ಸೌಲನು ಮಾಡಿರುವಂತ ಕೆಲಸ ಒಳ್ಳೆಯದೋ ಕೆಟ್ಟದ್ದು? ದೇವರಿಗೋಸ್ಕರ ತಂದು ಕೊಡುವಂತದ್ದು ಒಳ್ಳೆಯದೋ ಕೆಟ್ಟದ್ದು? ಕೆಟ್ಟದ್ದು. ಯಾಕಂದ್ರೆ ದೇವ್ರು ಹೇಳಿದ್ರು ಎಲ್ಲಾನು ಸುಟ್ಟಾಕು ಅಂತ. ಅದನ್ನ ಪಶುಗಳನ್ನೆಲ್ಲ ಎತ್ಕೊಂಡು ಬಂದಿದ್ದು ತಪ್ಪು. ದೇವರಿಗೆ ಕೊಡುವಂತದ್ದು ತಪ್ಪಲ್ಲ, ದೇವರಿಗೆ ತಂದು ಕೊಡುವಂತದ್ದು ತಪ್ಪಲ್ಲ, ದೇವರ ಆಜ್ಞೆಯನ್ನು ಮೀರುವಂತದ್ದು ತಪ್ಪು. ದೇವರ ಮಾತನ್ನು ಕೇಳದೇ ಇರುವಂತದ್ದು ತಪ್ಪು. ದೇವರ ಮಾತನ್ನು ಅತಿಕ್ರಮಿಸುವಂತದ್ದು ತಪ್ಪು. ಯಾವಾಗಾದ್ರೆ ಸೌಲನಿಗೆ ದೇವರು ಕೆಲಸ ಕೊಟ್ಟಿದ್ದಾನೋ, ಕೆಲಸ ಕೊಟ್ಟ ನಂತರ ಸೌಲನು ಆ ಕೆಲಸವನ್ನ ಸಂಪೂರ್ಣವಾಗಿ ಮಾಡಲಿಲ್ಲ. ಅವಾಗ ದೇವರು ಹೇಳ್ತಿರುವಂತ ಮಾತು, ಸೌಲನೇ, ನೀನು ತಂದಂತ ಈ ಹೋಮವನ್ನ ನೀನು ಮಾಡಬೇಕೆಂದು ನೀನು ಒಳ್ಳೆ ಉದ್ದೇಶದಿಂದ ತಂದಿರುವಂತದ್ದು ನಾನು ಆಕ್ಸೆಪ್ಟ್ ಮಾಡ್ತೀನಿ ಅಂತ ನೀನು ಅಂದ್ಕೊಳ್ತಿದ್ಯಲ್ಲ. ನೆವರ್, ಐ ವೋಂಟ್. ನಾನು ಆಕ್ಸೆಪ್ಟ್ ಮಾಡೋದೇ ಇಲ್ಲ. ಯಾಕೆಂತಂದ್ರೆ ನಾನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ನಾನು ಮೆಚ್ಚುತ್ತೇನಾ? ಅದನ್ನೇ ಹೇಳ್ತಾರೆ ನೋಡಿ, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನರ್ಪಿಸುವುದಕ್ಕಿಂತ ಮಾತು ಕೇಳುವಂಥದ್ದು ಉತ್ತಮ. ಒಮ್ಮೆ ಹೊಸ ಒಡಂಬಡಿಕೆಯಲ್ಲಿ ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನ ಒಮ್ಮೆ ನೋಡಿಕೊಳ್ಳೋಣ. 14ನೇ ಅಧ್ಯಾಯ. ನೀನು ನನ್ನನ್ನು ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಥ್ಯಾಂಕ್ ಯು ಸಿಸ್ಟರ್. ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಸೌಲನು ದೇವರನ್ನು ಪ್ರೀತಿಸುವವನಾಗಿದ್ದರೆ ಸೌಲನು ಏನ್ ಮಾಡ್ತಿದ್ದ ಪ್ರಿಯರೇ? ದೇವರ ಆಜ್ಞೆಯನ್ನು ಕೈಗೊಂಡು ನಡೆಯುವಂತದ್ದು ಅಂತಂದ್ರೆ ಏನು? 99% ಮಾಡುವಂತದ್ದು ಅಥವಾ 100% ಮಾಡುವಂಥದ್ದು? 100% ಇರಬೇಕು. ನಮ್ಮಲ್ಲೂ ಕೂಡ ತುಂಬಾ ಸಲ ನಾವೇನ್ ಅಂದ್ಕೊಳ್ತೇವೆ ಗೊತ್ತಾ? 99% ನಾವು ಮಾಡ್ತೇವೆ, 99% ಪರ್ಫೆಕ್ಟ್ ಆಗಿ ನಾವು ಮಾಡ್ತೇವೆ. 1% ಅಲ್ಲಿ ಮಾಡಬೇಕಾದಾಗ ನಮ್ಮ ಆಲೋಚನೆಗಳನ್ನ ತಂದಲ್ಲಿ ಇಡ್ತೇವೆ, ಏನ್ ಅಂದ್ಕೊಳ್ತೇವೆ, ಇದು ಮಾಡಿಲ್ಲ ಅಂತಂದ್ರೂ ಕೂಡ ದೇವರು ಕಾಂಪ್ರಮೈಸ್ ಆಗ್ಬಿಡ್ತಾರೆ. ಯಾಕಂತಂದ್ರೆ ನಾನು 99 ಮಾಡಿದೀನಲ್ವಾ, 99 ಮಾಡಿರೋದ್ರಿಂದ ಈ ಒಂದು ಮಾಡಿಲ್ಲ ಅಂತಂದ್ರೂ ಕೂಡ ದೇವರು ಕಾಂಪ್ರಮೈಸ್ ಆಗ್ಬಿಡ್ತಾರೆ. ನೋ, ದೇವರಿಗೆ ಬೇಕಾಗಿರುವಂತದ್ದನ್ನ ದೇವರಿಗೆ ಕೊಡದೆ ಹೋದಾಗ, ದೇವರು ಹೇಳಿರುವಂತದ್ದನ್ನ ಮಾಡದೆ ಹೋದಾಗ ಗಾಡ್ ವೋಂಟ್ ಕಾಂಪ್ರಮೈಸ್. ದೇವರು ಯಾವತ್ತೂ ಕೂಡ ಪಾಪದ ವಿಷಯದಲ್ಲಿ ಕಾಂಪ್ರಮೈಸ್ ಆದ ಹಾಗೆ ಚರಿತ್ರೆಯಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಿ ವೋಂಟ್ ಕಾಂಪ್ರಮೈಸ್. ನಾವು ತುಂಬಾ ಸಲ ಕಾಂಪ್ರಮೈಸ್ ಆಗ್ತೇವೆ. ಪಾಪದ ವಿಷಯದಲ್ಲಿ ಕಾಂಪ್ರಮೈಸ್ ಆಗ್ತೇವೆ, ನಮ್ಮ ಬಾಯಿ ಮಾತಿನ ವಿಷಯದಲ್ಲಿ ಕಾಂಪ್ರಮೈಸ್ ಆಗ್ತೇವೆ, ದೇವರು ಹೇಳಿರುವುದನ್ನ ಸ್ವಲ್ಪ ಹೊತ್ತು ಪಕ್ಕಕ್ಕಿಡ್ತೇವೆ, ನಮ್ಮ ಜ್ಞಾನವನ್ನ ತಂದಿಡ್ತೇವೆ. ಆವಾಗ ನಡೆಯುವಂಥದ್ದೇ ಅವಿಧೇಯತ್ವ.
ವಿಧೇಯತ್ವ ಅಂತಂದ್ರೆ ಮಾತು ಕೇಳುವಂತದ್ದೇ ವಿಧೇಯತ್ವ, ಮಾತನ್ನು ನೆರವೇರಿಸುವಂತದ್ದೇ ವಿಧೇಯತ್ವ. ಅದನ್ನು ಬಿಟ್ಟು ನೀನು 1000 ಮಾಡಿದರೆ ಆ 1000ಕ್ಕೂ ಕೂಡ ದೇವರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನಾನು ಇದನ್ನೆಲ್ಲ ಮಾಡಕ್ ಹೇಳಿಲ್ಲ, ನಾನು ಏನು ಮಾಡಕ್ ಹೇಳಿದೀನೋ ಅದನ್ನ ಮಾತ್ರ ಮಾಡು. ಅಪ್ಪ ಮಗನಿಗೆ ಹೇಳ್ದ, ಮಗನೇ ಮನೆಗ್ ನೆಂಟರು ಬರ್ತಿದ್ದಾರೆ, ಇನ್ನೊಂದು 1 hour ಅಲ್ಲಿ ಬರ್ತಾರೆ, ಮನೆ ಎಲ್ಲ ಗಲೀಜಾಗಿದೆ, ಎಲ್ಲ ಕ್ಲೀನ್ ಮಾಡ್ಬಿಡು. 1 hour ಆದ್ಮೇಲೆ ಅಪ್ಪ ಬಂದು ನೋಡಿದಾಗ ಮನೆಯಲ್ಲಿ ಮಗ ಇಲ್ಲ, ಬಟ್ ಮನೆ ಎಲ್ಲ ಕ್ಲೀನ್ ಆಗಿದೆ. ಇವಾಗ ಇದ್ರ ಅರ್ಥ ಏನು? ಮಗ ಇಲ್ಲ ಅಲ್ಲಿ, ಬಟ್ ಮನೆ ಕ್ಲೀನ್ ಆಗಿದೆ. ಇದ್ರ ಅರ್ಥ ಏನು ಬರುತ್ತೆ ಪ್ರೇಯರ್? ಮಗ ಮಾತು ಕೇಳಿದ್ದಾನೆ ಅಂತ ಬರುತ್ತಾ, ಕೇಳಿಲ್ಲ ಅಂತ ಬರುತ್ತಾ? ಕೇಳಿದ್ದಾನೋ ಕೇಳಿಲ್ವೋ? ಮಾತು ಕೇಳಿದ್ದಾನೆ. ಮಗ ಮಾತು ಕೇಳಿದ್ದಾನೆ ಎಂಬುದಾಗಿ ಮಗ ಅಲ್ಲಿ ನಿಂತ್ಕೊಂಡು ಹೇಳಿದ್ನ, ಅಪ್ಪ ನೀನ್ ಹೇಳಿರುವಂತ ಕೆಲಸ ನಾನು ಮಾಡಿದ್ದೇನೆ ಎಂಬುದಾಗಿ ಹೇಳಿದಾನ ಅಪ್ಪ? ಸಾರಿ, ಮಗ ಅಲ್ಲಿ ನೋ, ಹಿ ಡಿಡ್ಂಟ್. ಆತನ ಕೆಲಸ ಹೇಳಿದೆ, ನಾನು ಮಾಡಿದ್ದೇನೆ ಎಂಬುದಾಗಿ. ನಮ್ಮ ಕ್ರಿಯೆಗಳು ಹೇಳಲಿಕ್ಕೆ ಆಗ್ತಿದೆಯಾ ಪ್ರೇರೆ? ನಾವು ದೇವರ ಮಾತನ್ನ ನೆರವೇರಿಸ್ತಿದ್ದೇವೆ ಎಂಬುದಾಗಿ, ದೇವರಿಗೆ ವಿಧೇಯರಾಗಿದ್ದೇವೆ ಎಂಬುದಾಗಿ. ಪ್ರೇರೆ, ಕೆಲವೊಮ್ಮೆ ನಾವು ಹಾಡುಗಳನ್ನ ಹಾಡ್ತೇವೆ. ಆ ಹಾಡುಗಳು ಬಹಳ ಅರ್ಥಗರ್ಭಿತವಾದಂತ ಹಾಡುಗಳು, ಬಹಳ ಅಮೂಲ್ಯವಾದಂತ ಪದಗಳಿಂದ ಸಂಧಿಸಲ್ಪಟ್ಟಂತ ಹಾಡುಗಳಿರ್ತವೆ. ಆದರೆ ಹಾಡುಗಳು ಹಾಡುವುದಕ್ಕೆ ಬಹಳ ಅದ್ಭುತವಾಗಿರ್ತವೆ. ಆದರೆ ಆ ಹಾಡಿನ ಪ್ರಕಾರವಾಗಿ ನಮ್ಮ ಬದುಕುಗಳಿದ್ದಾವೆ ಎಂಬುದಾಗಿ ಒಮ್ಮೆ ತಿರುಗಿ ನೋಡಿಕೊಂಡರೆ ಪ್ರೇರೆ, ನಮ್ಮ ಬದುಕುಗಳು ಎಷ್ಟು ಮಾತ್ರಕ್ಕೂ ಅದರ ಹತ್ತಿರಕ್ಕೂ ಕೂಡ ಬರ್ಲಿಕ್ಕೆ ಆಗುದಿಲ್ಲ, ಅಷ್ಟು ದೂರವಾಗಿರ್ತವೆ. ಹಾಗಂತ ಹಾಡುವುದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಬಟ್ ಬದುಕುಗಳನ್ನ ಆ ಹಾಡಿಗೆ ತಕ್ಕನಂತೆ ಮ್ಯಾಚ್ ಮಾಡೋದಕ್ಕೆ ಪ್ರಯತ್ನಗಳನ್ನು ನಾವು ಮಾಡಬೇಕೆಂಬುದಾಗಿ ಹೇಳುವಂತದ್ದೇ ನನ್ನ ಉದ್ದೇಶ. ಹಾಗಾಗಿ ಸೌಲನು ದೇವರಿಗೋಸ್ಕರವಾಗಿ ಯಜ್ಞವನ್ನ ಮಾಡಬೇಕೆಂದುಕೊಂಡಂತ ಆಲೋಚನೆ ಒಳ್ಳೇದು, ಉದ್ದೇಶ ಒಳ್ಳೇದು, ಕಾನ್ಸೆಪ್ಟ್ ಒಳ್ಳೇದು. ಆದ್ರೆ ಅಲ್ಲಿ ಮಾತು ಕೇಳದೆ ತನ್ನ ಆಲೋಚನೆಯನ್ನ ಮಧ್ಯದಲ್ಲಿ ತರುವಂತದ್ದು ಕೆಟ್ಟದ್ದು. ದೇವರು ಮೆಚ್ಚುವಂತದ್ದು, ದೇವರು ಮೆಚ್ಚದೇ ಇರುವಂತದ್ದು. ಒಂದು ಪೇಪರ್ ತಗೊಂಡು ಆ ಪೇಪರ್ ಅಲ್ಲಿ ಒಂದು ಕಡೆ ದೇವರು ಮೆಚ್ಚುವಂತ ಕೆಲಸ, ಇನ್ನೊಂದು ಕಡೆ ದೇವರು ಮೆಚ್ಚದೇ ಇರುವಂತ ಕೆಲಸ. ಈ ಎರಡರಲ್ಲಿ ಈ ದಿನದ ಉದ್ದಕ್ಕೂ ನಾನು ಏನ್ ಮಾಡಿದ್ದೇನೆ ಎಂಬುದಾಗಿ ಒಂದ್ಸಲ ಟಿಕ್ ಮಾಡ್ಕೊಂಡು ಬಂದರೆ ಅಥವಾ ಬರೆದುಕೊಂಡು ಬಂದರೆ, ದೇವರು ಮೆಚ್ಚುವಂತ ಕೆಲಸದ ಕಾಲಮ್ ಇರುತ್ತೆ ನೋಡಿ, ಆ ಕಾಲಮ್ ಉದ್ದಕ್ಕೂ ಖಾಲಿ ಇರುತ್ತೆ. ದೇವರು ಮೆಚ್ಚದಂತ ಕೆಲಸ ಅನ್ನೋದಿರುತ್ತೆ ನೋಡಿ, ಆ ಕಾಲಮ್ ಉದ್ದಕ್ಕೂ ಕೂಡ ಫುಲ್ ತುಂಬಿಕೊಂಡಿರ್ತವೆ. ಯಾಕೆಂತಂದ್ರೆ ಇದು ದೇವರು ಮೆಚ್ಚದಂತ ಕೆಲಸ ಮಾಡೋದ್ರಲ್ಲಿ ನಾವೆಲ್ಲರೂ ಕೂಡ ಉತ್ತೀರ್ಣರು, PhD ತಗೊಂಡಿದ್ದೇವೆ ನಾವೆಲ್ಲ. ದೇವರಿಗೆ ಯಾವ್ದು ಇಷ್ಟ ಇಲ್ವಲ್ಲ ಅದನ್ನ ಮಾಡೋದ್ರಲ್ಲಿ ನಾವು ಮುಂದಿರ್ತೇವೆ. ಯಾಕಂದ್ರೆ ಅದ್ರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಎಕ್ಸೈಟ್ಮೆಂಟ್ ಜಾಸ್ತಿ ನಮಗೆ. ಯಾಕಂತಂದ್ರೆ ದೇವರು ಮಾಡ್ಬೇಡ ಅಂತ ಹೇಳಿದ್ರಲ್ಲ, ಮಾಡ್ಬೇಡ ಅಂತ ಹೇಳಿದಾಗ ನಮ್ಗೆ ಏನಾಗುತ್ತೆ? ಮಾಡ್ಬೇಕನ್ಸುತ್ತೆ. ಹ್ಯೂಮನ್ ಮೆಂಟಾಲಿಟಿನೇ ಅದು, ಹ್ಯೂಮನ್ ಸೈಕಾಲಜಿನೇ ಅದು. ಮಾಡ್ಬೇಡ ಅಂತಂದ್ರೆ ಮಾಡ್ತೇನೆ. ಅಷ್ಟೆಲ್ಲ ಯಾಕೆ ಪ್ರೇರೆ? ನಮ್ಮವರೆಗೂ ಬೇಡ. ನಮ್ಮ ಅಪ್ಪ ಅಮ್ಮ ಯಾರು? ನಮ್ಮ ಅಪ್ಪ ಅಮ್ಮ ಅಂತಂದ್ರೆ ಶಾರೀರಿಕವಾಗಿ ಅಪ್ಪ ಅಮ್ಮ ಅಲ್ಲ, ಮೊದಲಿದ್ದಂತ ಅಪ್ಪ ಅಮ್ಮ ಯಾರು? ಆದಾಮ ಹೌದು. ಇವರಿಬ್ಬರ ಅಪ್ಪ ಅಮ್ಮನಿಗೆ ಏನ್ ಹೇಳಿದ್ರು? ದೊಡ್ಡಪ್ಪ ಅಂದ್ರೆ ದೇವ್ರು ಏನ್ ಹೇಳಿದ್ರು? ಮಕ್ಕಳೇ, ನೀವು ನನ್ನ ಮುದ್ದು ಮಕ್ಕಳು, ತುಂಬಾ ಪ್ರೀತಿ ಮಾಡಿ ನಿಮ್ಗೋಸ್ಕರ ಸರ್ವ ಸೃಷ್ಟಿಯನ್ನು ಉಂಟು ಮಾಡಿದೀನಿ ಮಕ್ಕಳೇ. ನಿಮ್ಗೆ ಸ್ಪೆಷಲ್ ಆಗಿ ಏದೇನು ವನವನ್ನ ಕೊಟ್ಟಿದ್ದೇನೆ, ನೀವು ಯಾವ್ದಕ್ಕೂ ಚಿಂತೆ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ, ಎಲ್ಲವನ್ನು ತಿನ್ರೋ. ಆದ್ರೆ ಮಧ್ಯದಲ್ಲಿ ಒಂದೇ ಇಟ್ಟಿದ್ದೀನಿ, ಎಲ್ಲ ತಿನ್ನಿ, ನೀನು ಯಾವುದಕ್ಕೂ ನಾನು ರೆಸ್ಟ್ರಿಕ್ಷನ್ ಕೊಡ್ತಿಲ್ಲ, ರೂಲೇ ಇಲ್ಲ. ಬಟ್ ದರ್ ಇಸ್ ಓನ್ಲಿ ಒನ್ ರೂಲ್, ಓನ್ಲಿ ಒನ್ ಅಂಡ್ ಓನ್ಲಿ ರೂಲ್. ಏನ ರೂಲು? ಮಧ್ಯದಲ್ಲಿ ಒಂದಿಟ್ಟಿದ್ದೀನಿ. ಅದು ಕೆಟ್ಟದು. ಪ್ಲೀಸ್, ಅದನ್ನ ತಿನ್ನಲು ಬಾರದು, ಮುಟ್ಟಲು ಬೇಡ, ತಿನ್ನಲು ಬೇಡ, ಅಷ್ಟೇ. ಯಾವಾಗಿಂದ ದೇವರು ಅದನ್ನ ಮುಟ್ಟಬಾರದು, ತಿನ್ನಬಾರದು ಅಂತ ಹೇಳಿದ್ರೆ, ಮುಟ್ಟಿದ್ರೆ ಹೆಂಗಿರುತ್ತೋ, ತಿಂದ್ರೆ ಹೆಂಗಿರುತ್ತೋ, ರುಚಿ ಹೆಂಗಿರುತ್ತೋ. ಆಪಲ್ ತಿಂದಿದ್ದೇನೆ, ಚೇಪೆಕಾಯಿ ತಿಂದಿದ್ದೇನೆ, ಮಾವಿನ ಹಣ್ಣು ತಿಂದಿದ್ದೇನೆ, ಆ ಹಣ್ಣು ತಿಂದಿದ್ದೇನೆ, ಈ ಹಣ್ಣು ತಿಂದಿದ್ದೇನೆ, ತೋಟದಲ್ಲಿರುವಂತ ಎಲ್ಲಾ ಹಣ್ಣು ತಿಂದಿದ್ದೇನೆ. ತಿಂದೇ ಇರುವಂತ ಈ ಹಣ್ಣು ಏನಾದ್ರು ಇದೆಯಾ ಅಂತಂದ್ರೆ, ಒಳ್ಳೆದರ ಕೆಟ್ಟದರ ಹಣ್ಣು ಹುಟ್ಟಿಸುವಂತ ಆ ಹಣ್ಣು ತಿಂದಿಲ್ಲ. ಅದನ್ನ ತಿಂದ್ರೆ ಅದ್ರ ಟೇಸ್ಟ್ ಹೆಂಗಿರುತ್ತೋ ನಾನು ನೋಡ್ಬೇಕಂತ ಅಂದ್ಕೊಂಡ್ರು. ನೋಡಬೇಕು ಅಂತ ಅಂದ್ಕೊಂಡಾಗ ಒಳ್ಳೇದು ಮಾಡ್ಬೇಕಾದ್ರೆ ಯಾರು ಸಪೋರ್ಟ್ ಮಾಡಕ್ ಬರಲ್ಲ, ಕೆಟ್ಟದು ಮಾಡ್ಬೇಕಂದಾಗ ಸಪೋರ್ಟ್ ಮಾಡಕ್ ತುಂಬಾ ಜನ ಬರ್ತಾರೆ ಪ್ರಿಯರೇ. ಹಾಳಾಗಬೇಕು ಅಂತಂದಾಗ ಬಂದು ನಿನಗೆ ನಮಗೆ ಸಪೋರ್ಟ್ ಮಾಡುವಂತವ್ರು ಬಹಳ ಜನ ಬರ್ತಾರೆ. ಹವ್ವಮ್ಮ ನಿಂತ್ಕೊಂಡು ನೋಡ್ತಿದ್ದಾಳಂತೆ, ಏನ್ ಈ ಹಣ್ಣು ಅಂತಂದಾಗ ಅವಾಗ ಬಂದ ಸೈತಾನನು ಬಂದು, ಏನವ್ವ ಅಂತ ಶುರು ಹಚ್ಕೊಂಡ. ಏನಂತ? ಏನ್ ಇದನ್ನ ಹಿಂಗೆ ನೋಡ್ತಿದ್ಯಾ? ಏನೋ ಗೊತ್ತಿಲ್ಲಪ್ಪ, ತಿನ್ನಬಾರ್ದಂತ ದೇವ್ರು ಹೇಳಿದ. ದೇವ್ರು ಸುಳ್ಳು ಹೇಳಿದಾರೆ. ಏನ್ ಸುಳ್ಳು? ನೀವು ತಿಂದ್ರೆ ನೀವು ಏನಾಗ್ತೀರಾ? ದೇವತೆಗಳಾಗ್ಬಿಡ್ತೀರಾ ಅಷ್ಟೇ.
ಹವ್ವಮ್ಮಳಿಗೆ ಮೈಂಡ್ ಲಾಕ್ ಆಯ್ತು, ಕಣ್ಣು ಕಾಣದೆ ಹೋಯ್ತು. ಹಣ್ಣು ತಿನ್ನಬೇಕು ಅಂತಂದ್ಕೊಂಡ್ಳು, ತೆಗೆದುಕೊಂಡಳು, ತಿಂದಳು. ತಿಂದದ್ದಲ್ಲದೆ ಕೆಲವನ್ನ ತಂದು, ಯಜಮಾನ್ರೆ ಸ್ಪೆಷಲ್ ಫ್ರೂಟ್ ತಂದಿದ್ದೇನೆ ನಾನು ನಿನಗೆ. ನನಗ್ ಗೊತ್ತಿಲ್ದಿರುವಂತ ಸ್ಪೆಷಲ್ ಫ್ರೂಟ್ ಯಾವ್ದಿದೆ? ನಿಮಗ್ ಗೊತ್ತಿಲ್ದಿರುವಂತ ಸ್ಪೆಷಲ್ ಫ್ರೂಟೇ ತಂದಿದ್ದೇನೆ. ಏನದು? ಮಧ್ಯದಲ್ಲಿ ದೇವರು ಬಾರ್ಡರ್ ಹಾಕಿ ಹೋಗ್ಬಾರ್ದು ಅಂತ ಹೇಳಿದಾರಲ್ಲ, ಆ ಬಾರ್ಡರ್ ದಾಟಿ ಹೋಗಿ ಒಳಗೋಗಿ ಕೈಯಿಂದ ಮುಟ್ಟಬಾರದೆಂಬಂತ ಹಣ್ಣನ್ನ ಕೈಯಿಂದ ಮುಟ್ಟಿ ಕಿತ್ತಿ ತಿಂದು ನಿನಗೂ ತಂದಿದ್ದೇನೆ, ತಿನ್ನು ತಿನ್ನು. ಅವಾಗ ಆದಾಮನು ಕಪಾಳಕ್ಕೊಂದು ಫೈಡ್ ಅಂತ ಬಿಟ್ಟು, ಹವ್ವ ಏನಮ್ಮ ನೀನು ಮಾಡಿರೋದು ಅಂತ ಹೇಳಿದಿದ್ರೆ ಬೇರೆ ತರ ಇರ್ತಿತ್ತು. ಬಟ್ ಹೆಣ್ಣಲ್ಲಿರುವಂತಹ ಒಂಥರ ಮಾಯೆ ಅದೇ ಪ್ರಿಯರೇ. ಹೆಣ್ಣಲ್ಲಿರುವಂತ ಒಂಥರ ಏನಂತಾರೆ, ಅದೊಂಥರ ಅಷ್ಟೇ. ಸೊ ಆದಾಮನೇನು ಮಾತಾಡಿಲ್ವಂತೆ, ತಿಂದುಬಿಟ್ನಂತೆ. ಆವಾಗ ಅವರಿಬ್ಬರ ಕಣ್ಣುಗಳು ತೆರೆಯಲ್ಪಟ್ಟವು. ಇಷ್ಟು ದಿನ ಕಣ್ಣು ಮುಚ್ಕೊಂಡಿದ್ರ ಕಣ್ಣುಗಳು ತೆರೆಯಲ್ಪಟ್ಟ ನಂತರ ಅವ್ರಿಗೆ ಗೊತ್ತಾಗಿದ್ದೇನಂತಂದ್ರೆ, ನಾವು ಬೆತ್ತಲೆ ಆಗಿದ್ದೇವೆಂಬಂತ ಅರಿವು ನಿನಗೆ ಬಂದಿದೆ ಅಂತಂದ್ರೆ ಅರ್ಥ ಏನು ಗೊತ್ತಾ? ನೀನು ಪಾಪ ಮಾಡಿದ್ಯ ಎಂಬುದಾಗಿ ನಿನಗೆ ಗೊತ್ತಾಗಿದೆ. ನೀನು ತಪ್ಪು ಮಾಡುವುದಕ್ಕೆ ನಿರ್ಣಯಿಸಿಕೊಂಡಾಗ ನಿನ್ನನ್ನು ಪ್ರೋತ್ಸಾಹಿಸುವಂತವ್ರು 1000 ಮಂದಿ ಬರ್ತಾರೆ. ನೀನು ಸಭೆಗೆ ಹೋಗ್ಬೇಕಂತ ನಿರ್ಣಯಿಸಿಕೊಂಡಾಗ ಒಬ್ಬನು ನಿನ್ನಿಂದ ಬರೋದಿಲ್ಲ. ವಾಕ್ಯ ಹೇಳಬೇಕು ಕೇಳಬೇಕೆಂಬುದಾಗಿ ನಿರ್ಣಯಿಸಿಕೊಂಡಾಗ ಯಾರು ನಿಮಗೆ ಸಹಾಯ ಮಾಡೋದಿಲ್ಲ. ಸಿಗರೇಟ್ ಹೊಡಿಬೇಕಂತ ಅನ್ಕೊಳ್ತೀಯ, ಯಾವ ಬ್ರ್ಯಾಂಡ್ ಚೆನ್ನಾಗಿರುತ್ತೆ ಹೇಳೋರು ಇರ್ತಾರೆ. ಕುಡಿಬೇಕು ಅನ್ಕೊಳ್ತೀರಾ, ಯಾವ ಬ್ರ್ಯಾಂಡ್ ಸೆಟ್ ಆಗುತ್ತಾ ಎಲ್ಲರೂ ಹೇಳ್ತಾರೆ. ಹಾಳಾಗ್ಬೇಕು ಅಂತ ಅಂದ್ಕೊಳ್ತೀರಾ, ಯಾವ ಮಾರ್ಗ ಹಿಡಿದ್ರೆ ಬೇಗ ಹಾಳಾಗ್ತೇವ ಎಲ್ಲರೂ ಹೇಳ್ತಾರೆ. ಉದ್ಧಾರ ಆಗಬೇಕು ಅಂತಂದ್ರೆ ಮಾತ್ರ ಒಬ್ಬರ ಬಾಯಿ ಕೂಡ ಬರೋದಿಲ್ಲ. ದಿಸ್ ಈಸ್ ದ ಸೊಸೈಟಿ. ಇದು ಮನುಷ್ಯನ ಮೆಂಟಾಲಿಟಿ. ಇದು ಇವತ್ತಿಂದ ಅಲ್ಲ ಪ್ರೇರೆ, ಮೊದಲಿನಿಂದ ಇದ್ದಂತ ಒಂದು ಸಂಪ್ರದಾಯ. ಇದು ಸಂಪ್ರದಾಯ. ಹಾಗಂತ ಒಳ್ಳೇದಂತಂದ್ರೆ ಏನಂತ ಗೊತ್ತಿಲ್ದಿರ ಹೇಳಲ್ಲ ಅಂತಲ್ಲ, ಗೊತ್ತು, ಬಟ್ ಸ್ಟಿಲ್ ದೇ ವೋಂಟ್ ಟೆಲ್ ಯು. ಗೊತ್ತಿಲ್ದಿರ ಅಂತಲ್ಲ, ಗೊತ್ತಿರುತ್ತೆ, ಬಟ್ ಸ್ಟಿಲ್ ಅವರು ಹೇಳಲ್ಲ. ಸೌಲನು ಒಳ್ಳೆಯವನು. ಸೌಲನು ಬಹಳ ಒಳ್ಳೆಯವನು. ಎಷ್ಟು ಒಳ್ಳೆಯವನಂತಂದ್ರೆ, ರಾಜನಾಗುವಂತ ಎಬಿಲಿಟಿ ಇದ್ದಂತಹ ವ್ಯಕ್ತಿ, ಕೆಪಾಸಿಟಿ ಇದ್ದಂತ ವ್ಯಕ್ತಿ, ರಾಜನಾಗಿ ನಿಂತಂತ ವ್ಯಕ್ತಿ, ರಾಜನಾಗಿ ಯುದ್ಧವನ್ನು ಗೆದ್ದಂತ ವ್ಯಕ್ತಿ ಸೌಲನು. ಆತನ ಇತಿಹಾಸ 1-2 ಅಧ್ಯಾಯಗಳ ಹಿಂದೆ ಹೋಗಿ ಓದಿದ್ರೆ ಯುದ್ಧವನ್ನು ಗೆದ್ದು ಬಂದಂತವನು ಸೌಲನು. ಇಂಥ ಒಳ್ಳೆ ರಾಜನಾದಂತ ಸೌಲನು ಏನಾದ ಅಂತಂದ್ರೆ ಅವಿಧೇಯನಾದ. ಅವಿಧೇಯತ್ವ ನನ್ನಲ್ಲಿ ಕಾಣಿಸಿದ್ರು ದೇವರು ಬಿಡಲ್ಲ, ನಿಮ್ಮಲ್ಲಿ ಕಾಣಿಸಿದರು ದೇವರು ಬಿಡಲ್ಲ, ರಾಜನಲ್ಲಿ ಕಾಣಿಸಿದರು ದೇವರು ಬಿಡಲ್ಲ, ದೂತನಲ್ಲಿ ಕಾಣಿಸಿದರೂ ಕೂಡ ದೇವರು ಬಿಡಲ್ಲ. ಇದು ಭೂಮಿಯ ಮೇಲಿರುವಂತ ರೂಲ್ ಮಾತ್ರವಲ್ಲ, ಪರಲೋಕದಲ್ಲೂ ಇರುವಂತ ರೂಲ್ ಒಂದೇ ಒಂದು. ವಿಧೇಯತ್ವ ಇಲ್ಲ ಅಂತಂದ್ರೆ ಕತ್ತಲ್ಲಿ ಕೈ ಹಾಕಿ ತಳ್ಳು ಬಿಡ್ತೇನೆ ನಿಮ್ಮನ್ನ. ಕಾಲರ್ ಹಿಡ್ಕೊಂಡು ಎಳೆದು ಬಿಸಾಕ್ತೇನೆ. ದೇವರು ಎಳೆದು ಬಿಸಾಕಿದ್ರೆ ಎಲ್ಲಿ ಬೀಳ್ತೇವೆ ಪ್ರಿಯರೇ? ಸೈತಾನನನ್ನ ದೇವರು ಎಳೆದು ಬಿಸಾಕಿದ್ರು ಪರಲೋಕದಿಂದ. ಎಲ್ಲಿ ಬಿದ್ದ ಹೋಗಿ? ಭೂಮಿ ಮೇಲೆ ಬಿದ್ದ? ಎಲ್ಲಿಗೋಗಿ ಬಿದ್ದ? ಸಪರೇಟ್ ಲೋಕ, ಯಾತನೆ ಪಡುವಂತ ಸ್ಥಳ, ನರಕ. ಇವಾಗ ನೀವು ಅವಿಧೇಯರಾದಾಗ ದೇವರು ನಮ್ಮನ್ನೆಲ್ಲಿ ಕಳಿಸ್ತೇನೆ ಅಂತ ಹೇಳಿದ್ದಾರೆ. ನಿಮಗೆ ಬಿಡಾರಗಳನ್ನು ಸಿದ್ಧ ಮಾಡುತ್ತಿದ್ದೇನೆ, ಅಲ್ಲಿಗೆ ಬಂದ್ಬಿಡಿ, ನೀವು ಅವಿಧೇಯರಾದ್ರೂ ಕೂಡ ಬಂದ್ಬಿಡ್ತೀರಾ ಅಂತ ಹೇಳಿದ್ದಾರೆ ದೇವರು. ಅವಿಧೇಯತ್ವ ನಮ್ಮಲ್ಲಿದ್ರೆ ನಮ್ಮ ಕಾಲರ್ ಕೂಡ ಸೇಮ್ ಹಾಗೆ ಎಳ್ಕೊಂಡು ಹೋಗಿ ಬಿಸಾಕುವಂತ ಸ್ಥಳದ ಹೆಸರೇ ಪಾತಾಳ, ನರಕ, ಯಾತನೆ ಪಡುವಂತ ಸ್ಥಳ, ನೆಮ್ಮದಿ ಇಲ್ಲದೆ ಇರುವಂತ ಸ್ಥಳ. ಯಾರು ಹೋಗೋದಕ್ಕೆ ಅಲ್ಲಿಗೆ ಇಷ್ಟ ಇಲ್ಲ, ಬಟ್ ಎಲ್ಲರೂ ಹೋಗೋದಕ್ಕೆ ಅಲ್ಲಿಗೆ ರೆಡಿ ಆಗ್ತಿದ್ದೇವೆ. ಹೋಗೋದಕ್ಕಂತ ಸದ್ಯಕ್ಕೆ ಯಾರಿಗೂ ಇಷ್ಟ ಇಲ್ಲ, ಬಟ್ ನಮ್ಮ ಕೆಲಸಗಳೆಲ್ಲ ನೋಡಿದ್ರೆ ದೇವ್ರಿಗೆ ಅನ್ಸುತ್ತೆ ಇವನ್ ಬಾಯಿ ಬಿಟ್ರೆ ಹೋಗಲ್ಲ ಅಂತಾನೆ, ಇವನ್ ಕೆಲಸ ನೋಡಿದ್ರೆ ಎಲ್ಲ ಹೋಗೋ ಕೆಲಸಗಳೇ. ಸೌಲನು ರಾಜನಾಗಿರಬೇಕು ಅಂತ ಅಂದ್ಕೊಳ್ತಿದ್ದಾನೆ, ಬಟ್ ಅವನ ಕೆಲಸಗಳು ನೋಡಿದ್ರೆ ರಾಜನಿಂದ ಯಾವಾಗ ಕಿತ್ತಾಕ್ಬೇಕು ಅಂತ ಅನ್ಸುತ್ತೆ. ಯಾಕಂತಂದ್ರೆ ಸೌಲನು ಒಳ್ಳೆಯವನೇ. ಒಮ್ಮೆ ಪ್ರಿಯರೇ, ನಮಗೆ ಗೊತ್ತಿದ್ದೋ ಗೊತ್ತಿಲ್ದಿರೇನೋ ಒಂದು ವೇಳೆ ಮಲಿನವು, ಪಾಪವು ಎನ್ನುವಂಥದ್ದು ನಮ್ಮ ದೇಹದಲ್ಲಿ ಎಂಟರ್ ಆದರೆ, ಆಲೋಚನೆಗಳಲ್ಲಿ ಎಂಟರ್ ಆದರೆ, ಅದು ಕರೋನಾಗಿಂತ ಭಯಂಕರವಾದದ್ದು. ಕರೋನಾ ಇದ್ದಾಗ ಕೆಮ್ಮಿದ್ರೆ ಪಕ್ಕದವ್ರಿಗೆ ಅಂಟ್ಕೊಳ್ಳುತ್ತೆ. ಈ ಪಾಪ ಅನ್ನೋದು ಇಲ್ಲಿ ಕೆಮ್ಮಬೇಕಾರುವಂತ ಅವಶ್ಯಕತೆ ಇಲ್ಲ, ನೋಟದಿಂದಲೇ ಹೋಗುತ್ತೆ, ಆಲೋಚನೆಯಿಂದಲೇ ಟ್ರಾನ್ಸ್ಫರ್ ಆಗುತ್ತೆ. ಅದು ಇಲ್ದವನನ್ನ, ಪಕ್ಕದಲ್ಲಿದ್ದವನನ್ನ ಮಾತ್ರವಲ್ಲ, ಎಲ್ಲೋ ಇದ್ದವನನ್ನು ಕೂಡ ಹಾಳು ಮಾಡುವಷ್ಟು ಕೆಪಾಸಿಟಿ ಇರುವಂತದ್ದು ಪಾಪ. ದಯವಿಟ್ಟು ಅದಕ್ಕೆ ಅವಕಾಶವನ್ನು ಕೊಡದೇ ಇರಬೇಕು ಅಂತಂದ್ರೆ ಎಚ್ಚರವಾಗಿರಬೇಕು. ಅಂತಂದ್ರೆ ಏನ್ ಮಾಡ್ಬೇಕು?
ಪ್ರಾರ್ಥನೆ ಮಾಡಬೇಕು. ಎಚ್ಚರವಾಗಿರಬೇಕಂತಂದ್ರೆ ಏನು ಮಾಡಬೇಕು? ವಾಕ್ಯವನ್ನು ಧ್ಯಾನಿಸಬೇಕು. ದೇವರ ಈ ಸತ್ಯವೇದವನ್ನ ಏನಂತ ಹೇಳಿದಾರೆ ಗೊತ್ತಾ ಪ್ರಿಯರೇ? ಖಡ್ಗ. ಖಡ್ಗ. ಯಾವುದಕ್ಕೆ ಖಡ್ಗ? ಎಲ್ಲಿ ಯುದ್ಧಕ್ಕೆ ಹೋಗ್ತಿದ್ದೇವೆ ಅಂತ ಖಡ್ಗ? ಸೈತಾನನನ್ನು ಜಯಿಸುವ ಖಡ್ಗ, ದುಷ್ಟನನ್ನು ಸೋಲಿಸುವಂತ ಖಡ್ಗ, ಅಪವಾದಿಯ ಶಿರಸ್ಸನ್ನು ತುಳಿದು ಬಿಡುವಂತ ಖಡ್ಗ. ಮತ್ತೆ ಇಂಥ ಖಡ್ಗ ನಮ್ಮ ಕೈಯಲ್ಲಿದೆಯಾ? ನಮ್ಮ ಕೈಯಲ್ಲಿದೆಯಾ? ತುಂಬಾ ಜನ ಕ್ರೈಸ್ತರ ಕೈಯಲ್ಲಿ ಕೋಲಿದೆ. ಏನ್ ಅನ್ಕೊಂಡವ್ರು ಗೊತ್ತಾ? ಖಡ್ಗ ಇದೆ ಅಂತ ಅನ್ಕೊಂಡವ್ರೆ. ಗೊತ್ತಾಗ್ತಿದ್ಯಾ? ಕೋಲಿದೆ ಅನ್ಕೊಂಡಿದ್ದಾರೆ, ನನ್ ಕೈಯಲ್ಲಿ ಕೋಲಲ್ಲ ಖಡ್ಗ ಇದೆ ಅಂತ. ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ? ಏನೋ ಕೈಯಲ್ಲಿ ಇದ್ದಂಗಿದೆ, ಬಟ್ ಯಾವತ್ತು ತಿರುಗು ನೋಡಿಲ್ಲ. ಅಂತಂದ್ರೆ ಏನರ್ಥ? ಬೈಬಲ್ ಇದೆ, ಯಾವತ್ತು ಓದಿಲ್ಲ. ಬೈಬಲ್ ಇದೆ, ಭಾನುವಾರ ಒಂದು ಸಲ ಧೂಳೊಡ್ದು ಆಮೇನ್ ಸ್ತೋತ್ರ ಹಲ್ಲೆಲೂಯಾ ಅಂತೇಳಿ ಹಿಡ್ಕೊಂಡ್ ಬರೋದು. ಪ್ರೇಯರ್ ಆಗಿದ ತಕ್ಷಣ ಆಮೇನ್ ಸ್ತೋತ್ರ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಬ್ರದರ್, ಪ್ರೈಸ್ ದಿ ಲಾರ್ಡ್ ಸಿಸ್ಟರ್. ಮತ್ತೆ ನಾನು ಈ ವಾರ ಉದ್ದಕ್ಕೂ ಎಲ್ಲೂ ಕಾಣಿಸಲ್ಲ. ಮತ್ತೆ ಕಾಣಿಸ್ಬೇಕಂತಂದ್ರೆ ಭಾನುವಾರ 10 ಗಂಟೆಗೆ ಸಭೆನಾ? ಅವ್ರು ಯಾವ ಟೈಮ್ ಆದ್ರೂ ಇರ್ಲಿ, ನಾವು ಬರೋ ಟೈಮ್ ಯಾವ್ದು? ನಮ್ದೊಂದು ಟೈಮಿಂಗ್ ಫಿಕ್ಸ್ ಆಗಿರ್ತೇವೆ, ಆ ಟೈಮ್ಗೆ ನಾವು ಬರ್ತೇವೆ. ಅವಾಗ್ಲೇ ನಾನು ನಿಮಗೆ ಸಿಗೋದು, ಮತ್ತೆ ಇನ್ಯಾವಾಗ್ಲೂ ನಾನು ನಿಮಗೆ ಸಿಗಲ್ಲ. ಯಾಕಂತಂದ್ರೆ ನನ್ನ ಕೈಯಲ್ಲಿ ಏನಿದೆ ಅವಾಗ ಅವ್ರನ್ನ ಕೇಳಿ, ಬೈಬಲ್ ಬ್ರದರ್, ದೇವ್ರು ಬ್ರದರ್, ಪ್ರಾರ್ಥನೆ ಬ್ರದರ್, ದೇವ್ರು ಬ್ರದರ್ ಅಂತಾರೆ. ಅವ್ರ ಮಾತು ಕೇಳಿದ್ರೆ ಅವ್ರು ದಿನಾ ಪ್ರಾರ್ಥನೆ ಮಾಡ್ತಿದ್ದಂಗೆ, ದಿನಾ ಬೈಬಲ್ ಓದ್ತಿದ್ದಂಗೆ ಇರುತ್ತೆ. ನಿಜ ಹೇಳ್ಬೇಕು ಅಂತಂದ್ರೆ ಅವ್ರಿಗೆ ಬೈಬಲ್ ಅಲ್ಲಿ ಯೆಹೋಶುವನ ಗ್ರಂಥ ಅಂತಂದ್ರೆ ಟೆನ್ಷನ್ ಬಂದ್ಬಿಡುತ್ತೆ, ಮಲಾಕಿ ಅಂತಂದ್ರೆ ಟೆನ್ಷನ್ ಬಂದ್ಬಿಡುತ್ತೆ. ಯಾಕಂತಂದ್ರೆ ತೆಗಿಯಕ್ ಬರಲ್ಲ ಅವ್ರಿಗೆ, ತೆಗಿಲಿಕ್ಕೆ ಬರಲ್ಲ. ಭಕ್ತಿ ಅನ್ನುವಂಥದ್ದು ಯಾವಾಗ್ಲೂ ಹೊರಗೆ ತೋರಿಸುವಂತದ್ದಲ್ಲ ಪ್ರಿಯರೇ. ನಿನ್ನ ಅಂತರಂಗದಲ್ಲಿ ದೇವರು ಮಾತ್ರ ನೋಡುವುದಕ್ಕೆ ಸಾಧ್ಯವಾಗುವಂತ ಭಕ್ತಿ ನಿನ್ನದಾಗಿರಬೇಕು. ಮನುಷ್ಯರಿಗೆ ನಿನ್ನ ಭಕ್ತಿ ಕಾಣ್ತಿದೆ, ಮನುಷ್ಯರಿಗೆ ನಿನ್ನ ಭಕ್ತಿ ನೀನೇ ತೋರಿಸ್ಕೊಳ್ಳೋದಕ್ಕೆ ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಿದೆ ಅಂತಂದ್ರೆ ಅದು ಭಕ್ತಿ ಅಲ್ಲ, ನಟನೆ. ಕ್ರೈಸ್ತರಲ್ಲಿ ನಟನೆ ಮಾಡುವಂತರು ಬಹಳ ಹೆಚ್ಚಾಗ್ಬಿಟ್ಟಿದ್ದಾರೆ. ನಾವು ಕೂಡ ನಟನೆ ಮಾಡುವಂತ ಕ್ಯಾಟಗರಿಯಲ್ಲಿ ಒಂದು ವೇಳೆ ಆ ಫೋಲ್ಡರ್ ಅಲ್ಲಿ ಇದ್ದರೆ ವಿ ಆರ್ ಇನ್ ಡೇಂಜರ್ ಪೊಸಿಷನ್, ವಿ ಆರ್ ಇನ್ ಡೇಂಜರ್ ಝೋನ್. ದಯವಿಟ್ಟು ನಟನೆ ಮಾಡೋದು. ಭಕ್ತಿ ಇಲ್ವಾ? ಇದ್ದರೆ ನೀನು ಬೆಚ್ಚಗಾದರೂ ಇರು ಅಥವಾ ತಣ್ಣಗಾದರೂ ಇರು. ಉಗುರು ಬೆಚ್ಚಗಿದ್ರೆ ನನಗೆ ಕೋಪ ಬರುತ್ತೆ. ನನಗಂದ್ರೆ ವಿಲ್ಸಂಗ್ ಅಲ್ಲ, ದೇವರಿಗೆ. ಬೆಚ್ಚಗಾದ್ರೂ ಇರು, ತಣ್ಣಗಾದ್ರೂ ಇರು. ಉಗುರು ಬೆಚ್ಚಗಿದ್ದು ಆ ಕಡೆ ಈ ಕಡೆ 2 ಅಡಿಗಿನ ಮೇಲೆ ಕಾಲಿಟ್ಕೊಂಡು ಓಡಾಡಿದ್ರೆ ನನಗೆ ಕೋಪ ಬರುತ್ತೆ. ಅವಾಗ ನಾನು ಒದ್ದು ಕಳಿಸ್ಬಿಡ್ತೇನೆ. ನಾನು ಎಲ್ಲಿ ಕಳಿಸ್ತೀಯ ದೇವರೇ ಅಂತಂದ್ರೆ, ಎಲ್ಲಿ ಕಳಿಸ್ತೀಯ? ನಿನಗೆ ನಿನ್ನಂತವ್ರಿಗೆ ಒಂದು ಲೋಕ ಸೃಷ್ಟಿ ಮಾಡಿದ್ದೇನೆ. ಆ ಲೋಕಕ್ಕೆ ಮುದ್ದಾಗಿ ಒಂದು ಹೆಸರಿಟ್ಟಿದ್ದೇನೆ. ಏನಪ್ಪಾ ಮುದ್ದ ಹೆಸರು ಅಂತಂದ್ರೆ ನರಕ. ನರಕ. ಆ ನರಕ ಹೆಂಗಿರುತ್ತೆ ಹೇಳ? ಭೋಗ ಪುರುಷನು ಹೋಗಿ ಮೇಲೆತ್ತಿ ನೋಡ್ತಿದ್ದಾನಂತೆ, ಉರಿತಿದೆಯಂತೆ. ಸ್ವಾಮಿ ಅಬ್ರಹಾಮನೇ, ನಿನ್ನ ಎದೆಯ ಮೇಲೆ ಒರಗಿಕೊಂಡಿರುವಂತ ಲಾಜರನನ್ನು ಆ ತಂಬಿಗೆಯಲ್ಲಿ ಒಂದು ಗ್ಲಾಸ್ ಅಲ್ಲಿ ನೀರಿಟ್ಟಿದೆಯಲ್ಲ, ಪಕ್ಕದಲ್ಲಿ ಫ್ರಿಡ್ಜ್ ನೀರು, ಅದರಲ್ಲಿ ಬೆರಳನ್ನು ಅಜ್ಜಿ ಆ ಬೆರಳಿಂದ ಬಂದಂತ ಒಂದು ಹಣಿಯನ್ನು ನನ್ನ ಬಾಯಲ್ಲಿ ಬಿಡ್ಲಿಕ್ಕೆ ಸ್ವಲ್ಪ ಪರ್ಮಿಷನ್ ಕೊಡ್ತೀಯ ಅಂತಂದ್ರೆ ಅಬ್ರಹಾಮನು, ಅಯ್ಯೋ ನನ್ ಮಗ ಕೇಳ್ತಿದ್ದಾನೆ, ನಾನು ಪ್ರೀತಿ ಮಾಡುವವನಲ್ವಾ, ಪರಲೋಕದಲ್ಲಿ ಇದ್ದೇನೆ ಅಲ್ವಾ, ತಗೋ ಒಂದ್ ತುಟ್ಟೇನಪ್ಪ, ಗ್ಲಾಸ್ ತಗೋ, ಬಕೆಟ್ ತಗೋ, ಬಿಂದಿಗೆ ತಗೋ ಅಂದ್ರೆ ಏನಂದ್ರು? ನೋ. ಪ್ರೀತಿ ಇಲ್ವಾ ಅಬ್ರಹಾಮನಿಗೆ? ಇಲ್ಲ. ನರಕಕ್ಕೋದ್ಮೇಲೆ ನೀನ್ ಶತ್ರುನೇ. ನರಕಕ್ಕೋದ್ಮೇಲೆ ನಾವು ಶತ್ರುನೇ. ಭಕ್ತರು ಕೂಡ ತಲೆ ಎತ್ತು ಕೂಡ ಮಾತಾಡ್ಸೋದೇ ದೊಡ್ಡ ವಿಷಯ ಅಲ್ಲ. ಭೂಮಿ ಮೇಲೆ ಇದ್ದಾಗ ಪ್ರೀತಿ ಇತ್ತಲ್ಲ, ಇವಾಗ ಯಾಕಿಲ್ಲ ಅಂತಂದ್ರೆ ಇರೋದಿಲ್ಲ ಪ್ರಿಯರೇ. ಅದು ಭಕ್ತರಿಗೆ ಮಾತ್ರ ಅಲ್ಲ, ದೇವರಿಗೂ ಕೂಡ ಇರೋದಿಲ್ಲ. ಹಾಗಾಗಿ ಕ್ರೈಸ್ತರಾದಂತ ನಾವು ಅರ್ಥ ಮಾಡಿಕೊಳ್ಬೇಕಾದಂತ ಪ್ರಾಮುಖ್ಯವಾದಂತ ಗಂಭೀರವಾದಂತ ಸಂಗತಿ ಏನಂತಂದ್ರೆ, ಸಾವಿರ ಉಪದೇಶಗಳನ್ನ ಕೇಳಿ ಒಂದು ಉಪದೇಶಕ್ಕೆ ತಕ್ಕಂತೆ ನಾನು ಬದುಕದೇ ಇದ್ದರೆ ಆ 1000 ಉಪದೇಶಕ್ಕೂ ಕೂಡ ನಾನು ನ್ಯಾಯ ಮಾಡಿದವನಾಗುವುದಿಲ್ಲ. ನಾನು ಕೇಳುವಂಥದ್ದು 5 ಸಂದೇಶ, 5 ಉಪದೇಶ. ಆ ಕೇಳಿದಂತ 5 ಮಾತುಗಳಿಗೆ ನಾನು ವಿಧೇಯನಾಗಿ ಬದುಕೋದಕ್ಕೆ ಪ್ರಯತ್ನಿಸ್ತೇನೆ. ದಿಸ್ ಇಸ್ ವಾಟ್ ಕ್ರಿಸ್ಟಿಯಾನಿಟಿ ಮೀನ್ಸ್. ಯಾವಾಗಾದ್ರೆ ನಾವು ಹೆಚ್ಚಾದಂತ ಸಂಗತಿಗಳನ್ನ ಕೇಳ್ತೇವಲ್ಲ ಪ್ರಿಯರೇ, ಹೆಚ್ಚಾದಂತ ಸಂಗತಿಗಳನ್ನು ಕೇಳಿದಾಗ ನಮ್ಗೆ ಆಟೋಮೆಟಿಕ್ ಆಗಿ ಬರುವಂತದ್ದೇ ನಟನೆ. ಆ ನಟನೆ ಬಂದಾಗ ನಮ್ಮಲ್ಲಿ ಭಕ್ತಿ ಕಡಿಮೆ ಆಗುತ್ತೆ. ನಟನೆ ಬಂದಾಗ ನಮ್ಮಲ್ಲಿ ವಿಶ್ವಾಸ ಕಡಿಮೆ ಆಗುತ್ತೆ. ನಟನೆ ಬಂದಾಗ ನಮ್ಮಲ್ಲಿ ಎಲ್ಲವೂ ಕಡಿಮೆ ಆಗುತ್ತೆ, ದೇವರಿಂದ ದೂರ ಆಗುತ್ತೆ. ಹಾಗಾಗಿ ಪ್ರೇರೆ, ದೇವರಿಂದ ದೂರ ಆಗುವಂತಹ ದುಷ್ಟ ಮನಸ್ಸು
ಯಾರಿಗೂ ಇರದಂತೆ ಎಲ್ಲರೂ ಭಕ್ತಿಯಿಂದ ಬದುಕೋಣ, ದೇವರಿಗೆ ವಿಧೇಯರಾಗಿ ಜೀವಿಸೋಣ. ವಿಧೇಯತ್ವ ಅಂತಂದ್ರೆ ಏನು? ಓನ್ಲಿ ಒನ್ ವರ್ಡ್ ಆನ್ಸರ್, ದೇವರ ಮಾತನ್ನು ಕೇಳುವಂಥದ್ದೇ ವಿಧೇಯತ್ವ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಒಬೀಡಿಯನ್ಸ್. ಒಬೀಡಿಯನ್ಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಎ ಕ್ರಿಸ್ಟಿಯನ್ ಲೈಫ್. ಹಾಗಾಗಿ ಪ್ರಿಯರೇ, ಕ್ರೈಸ್ತರಾದಂತ ನಾವು ಕಾಣಿಕೆ ತಂದಾಕಿ, ನಿಮ್ಮ ಅದು ತಂದಾಕಿ ಇದು ತಂದಾಕಿ, ನೀವು ಕಾಣಿಕೆ ಹಾಕಬೇಡಿ, ಪರವಾಗಿಲ್ಲ, ಕಾಣಿಕೆ ಹಾಕ್ಲೇಬೇಡಿ. ಕಾಣಿಕೆ ಹಾಕದೇ ಇದ್ರೆ ಪಾಪ ಅಲ್ಲ, ವಾಕ್ಯದ ಪ್ರಕಾರವಾಗಿ ಬದುಕದೇ ಇದ್ದರೆ ಪಾಪ. ಕೇಳಿದಂತ ಮಾತುಗಳ ಪ್ರಕಾರವಾಗಿ ಬದುಕದೇ ಇದ್ರು ಇರುವಂತದ್ದು ಪಾಪ. ತುಂಬಾ ಜನ ಕಾಣಿಕೆ ಹಾಕಿ ಚರ್ಚಲ್ಲಿ ಮಲಗೋರಿದ್ದಾರೆ, ಚರ್ಚಲ್ಲಿ ವಾಕ್ಯ ಕೇಳದೇ ಇರೋರು ಇದ್ದಾರೆ, ಚರ್ಚಿಗೆ ಬರಲ್ಲ ಬಟ್ ಕಾಣಿಕೆ ಮಾತ್ರ ಕೊಡ್ತಾರೆ. ಅಂತವ್ರ ಕಾಣಿಕೆ ದಯವಿಟ್ಟು ಇಸ್ಕೋಬೇಡಿ. ನೀನ್ ಚರ್ಚಿಗೆ ಬಾ, ಕಾಣಿಕೆ ಹಾಕು. ಬರಲ್ವಾ, ಕಾಣಿಕೆ ಹಾಕ್ಬೇಡ, ಬೇಡ. ನಿನ್ನ ಕಾಣಿಕೆ ಯಾರಿಗೆ? ನನಗ ನೀನ್ ಕೊಡ್ಬೇಕಾರಂತ ಅವಶ್ಯಕತೆ ಇಲ್ಲ, ದೇವರು ನಡೆಸ್ತಾರೆ. ದೇವರಿಗೆ ಪ್ರಾಮುಖ್ಯ, ನಿನ್ನ ಬದುಕು ದೇವರಿಗೆ ಪ್ರಾಮುಖ್ಯ. ಕಾಣಿಕೆ ಮೇಲೆ ಆಧಾರಗೊಂಡು ಸೇವೆ ಮಾಡುವಂತ ಸೇವಕರನ್ನು ದಯವಿಟ್ಟು ಯಾವತ್ತೂ ನಂಬಲಿಕ್ಕೆ ಹೋಗಬೇಡಿ. ಕಾಣಿಕೆ ಅಲ್ಲ ಮುಖ್ಯ, ಹಣವಲ್ಲ ಮುಖ್ಯ, ದೇವರು ಪ್ರಾಮುಖ್ಯ. ಸೇವೆ ಅಂತಂದ್ರೆ ಏನು? ದೇವರ ಮೇಲೆ ಆಧಾರಗೊಂಡು ಮಾಡುವಂತದ್ದು ಸೇವೆ, ದೇವರನ್ನು ಬಿಟ್ಟು ಮಾಡುವಂತದ್ದು ಸೇವೆ ಅಲ್ಲ. ದೇವರು ಕಾಣಿಸ್ತಿಲ್ವಾ? ಎಲ್ಲಾದ್ರೂ ಸಭೆಯಲ್ಲಿ ದೇವ್ರು ಕಾಣಿಸ್ತಿಲ್ವಾ? ಪಾಸ್ಟ್ರಮ್ಮ ಮಾತ್ರ ಕಾಣಿಸ್ತಿದಾರ, ದೇವ್ರು ಕಾಣಿಸ್ತಿಲ್ವಾ? ಅಂದ್ರೆ ಏನರ್ಥ? ದೇವ್ರಿಗೆ ಟಿಕೆಟ್ ಕೊಟ್ಬಿಟ್ಟು ಕಳ್ಸ್ಬಿಟ್ಟವ್ರೆ. ಮತ್ತೆ ಯಾರಿದ್ದಾರೆ ಇಲ್ಲಿ? ಪಾಸ್ಟ್ರಮ್ಮ ದೇವರು, ಪಾಸ್ಟ್ರ್ ಮಕ್ಕಳು ಚಿಕ್ಕ ದೇವ್ರುಗಳು. ಇವರೆಲ್ಲ ಅವ್ರು ದೊಡ್ಡ ದೇವ್ರು, ಇವರು ಚಿಕ್ಕ ದೇವ್ರು. ಇವರೇ ಕಾಣ್ತಿರ್ತಾರೆ, ಪೂರ್ತಿ ಸಭೆ ಪೂರ್ತಿ ಇವರೇ ಕಾಣ್ತಿರ್ತಾರೆ, ಎಲ್ಲಾ ಇವರೇ ಕಾಣ್ತಿರ್ತಾರೆ. ಸಭೆಗೆ ಹೋಗೋರೆಲ್ಲರೂ ಕೂಡ ಅವ್ರನ್ನೇ. ಅವ್ರ ಪಾಸ್ಟ್ರ್ ಹೇಳಿದ್ರೆ ಆ ಮಾತನ್ನ ಮೀರಲ್ಲ ಅಂತವ್ರು, ಅಂಥ ಭಕ್ತರು ಕೂಡ ಇದ್ದಾರೆ. ದೇವ್ರೇ, ನೀನ್ ಏನಾದ್ರು 1000 ಹೇಳು, ನನಗ್ ಬೇಡ. ನೀನ್ ಬೈಬಲ್ ಕೊಡು, ನನಗ್ ಬೇಡ. ನಾನು ಒಂದು ದಿನ ಕೂಡ ತೆಗೆದು ಓದಲ್ಲ. 10 ವರ್ಷದಿಂದ ಬೈಬಲ್ ಹೆಂಗೈತ್ ಗೊತ್ತಾ? ಇವತ್ತು ತೆಗೆದ್ರೆ ಪೇಪರ್ ಅಂಟ್ಕೊಂಡಿರುತ್ತೆ. ಅಂದ್ರೆ ಅರ್ಥ ಏನು? ತೆಗೆದಿಲ್ಲ ಇದುವರೆಗೂ, ನಾನು ಅದನ್ನ ಓಪನ್ನೇ ಮಾಡಿಲ್ಲ. ಪಾಸ್ಟ್ರ್ ಹೇಳಿದ್ರೆ ಮಾತ್ರ ಮಾಡ್ತೇನೆ. ನಾನು ದಾಸರಾಗಿರಬೇಕಾಗಿರುವಂತದ್ದು ದೇವರಿಗೆ, ಮನುಷ್ಯರಿಗೆಲ್ಲ. ಲೆಟ್ಸ್ ಬಿ ವೆರಿ ಕೇರ್ಫುಲ್, ವೆರಿ ವೆರಿ ಕೇರ್ಫುಲ್. ದಾಸರಾಗಿರಬೇಕಾಗಿರುವಂತದ್ದು ದೇವರಿಗೆ, ನೋಡಬೇಕಾಗಿರುವಂತದ್ದು ದೇವರನ್ನು. ಸೇವಕರನ್ನು ಕೂಡ, ಎಂಥವರು ಸೇವಕರು, ಪಾಸ್ಟರ್ ಎಂಥವರು ಸರ್, ಎಂಥವರು? ಪೌಲನು ಬಾರ್ನಬನು ಹೋಗಿ ವಾಕ್ಯ ಕೊಟ್ರೆ ಜನರೆಲ್ಲರೂ ಏನಂತಾರೆ, ದಾಸರಾಗ್ಬಿಟ್ರ. ಅವ್ರಿಗೆ ಬಲಿ ಮಾಡ್ಲಿಕ್ಕೆ ಬರ್ತಿದಾರಂತೆ, ಹೊಸ ಬಟ್ಟೆಗಳು ತರ್ತಿದಾರಂತೆ, ಹಾರಗಳಾಗ್ತಿದಾರಂತೆ. ನೀವೇ ನಮ್ಮ ಕಣ್ಣಿಗೆ ಕಾಣುವಂತ ದೇವರು, ನೀವೇ ನಾವು ಪೂಜಿಸುವಂತ ದೇವರೆಂಬುದಾಗಿ ಅವ್ರಿಗೆ ಹೋಮಗಳು ಮಾಡಕ್ ಬಂದಾಗ, ಸೂಪರ್ ಕಣ್ರ, ನೀವು ಕಂಡ್ರ ಭಕ್ತರು ಅಂತ ಹೇಳ್ಬಿಟ್ಟು ಮಾಡಿ, ಬಲಿ ಮಾಡಿ, ಹಾಕಿ ಹೂವು ಹಾಕಿ ಪಾದಾಭಿಷೇಕ ಅಂದ್ರ ಅವರು ಬಟ್ಟೆಗಳನ್ನು ಹರಿದುಕೊಂಡು, ಜನರೇ, ಸಹೋದರರೇ, ನನ್ನ ಮಾತನ್ನ ಕೇಳ್ರಿ, ನಾವು ನಿಮ್ಮಂಥ ಮನುಷ್ಯರೇ. ಇದು ಇಂದಿನ ಸೇವಕರಲ್ಲಿ ಕಡಿಮೆಯಾಗಿದೆ, ಇಂದಿನ ಭಕ್ತರಲ್ಲಿ ಕಡಿಮೆಯಾಗಿದೆ, ಇದು ಇಂದಿನ ಕ್ರೈಸ್ತರಲ್ಲಿ ಕಡಿಮೆ. ಯಾವ್ದಾದ್ರೆ ಕಡಿಮೆ ಆಗಿದೆ ಅದನ್ನು ನಾವು ಹೆಚ್ಚಿಸಿಕೊಳ್ಳೋಣ, ಯಾವ್ದು ಒಳ್ಳೇದು ಅದನ್ನು ನಾವು ಹಂಚಿಕೊಳ್ಳೋಣ, ದೇವರಿಗೆ ವಿಧೇಯರಾಗಿ ಜೀವಿಸೋಣ. ಹಾಗೆ ಜೀವಿಸೋದಕ್ಕೆ ದೇವರು ಸಮಯ ಕೊಡ್ತಾರೆ ಎಂಬುದಾಗಿ ನಂಬುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಿದ್ದೇನೆ. ಮುಖ್ಯವಾಗಿ ವಚನಗಳನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ, ಮೆಸೇಜಸ್ ಅಲ್ಲಿ ಡ್ರಾಪ್ ಮಾಡಿರುವಂತ ಸಹೋದರಿಯವರಿಗೂ ಹೃದಯಪೂರ್ವಕವಾದಂತ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಪ್ರಾರ್ಥಿಸಿ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ವಿಧೇಯತ್ವಕ್ಕೆ ನೀವು ಮೆಚ್ಚುವಷ್ಟು ಬಲಿಗೂ ಹೋಮಕ್ಕೂ ಯಜ್ಞಕ್ಕೂ ನೀವು ಮೆಚ್ಚುವವರಲ್ಲ. ಹಾಗೆ ನಾವು ಜೀವಿಸುವರಾಗಿರುವಂತೆ ಸಹಾಯ ಮಾಡಿ. ನೀವು ಏನಾದ್ರೂ ಹೇಳಿದಿರೋ, ಹೇಗಾದ್ರೂ ಬದುಕಬೇಕೆಂಬುದಾಗಿ ಸತ್ಯವೇದದಲ್ಲಿ ನೀವು ಬರೆಸಿದ್ದೀರೋ, ತಿಳಿಸಿದ್ದೀರೋ, ಹಾಗೆ ಮಾತ್ರ ನಾವು ಜೀವಿಸೋದಕ್ಕೆ ನಮಗೆ ಸಹಾಯ ಮಾಡಿ. ಮನುಷ್ಯರನ್ನೆಲ್ಲ ಸ್ವಾಮಿ, ನಿಮ್ಮನ್ನೇ ನೋಡುವುದಕ್ಕೆ ನಮಗೆ ಕೃಪೆ ತೋರಿಸಿ. ಹಾಗೆ ನೀವು ಮಾಡುತ್ತೀರೆಂಬುದಾಗಿ ನಾವು ನಂಬುತ್ತಾ ಇಂಥ ಒಳ್ಳೆಯ ಅವಕಾಶವನ್ನು ಕೊಡೋದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ, KCS ತಂಡದವರನ್ನು, ತಂಡದ ನಾಯಕರನ್ನು, ತಂಡದಲ್ಲಿರುವಂತಹ ಎಲ್ಲರನ್ನು ಹೆಸರಾಗಿ ನಿಮ್ಮ ಹಸ್ತಗಳಿಗೆ ಸಮರ್ಪಿಸಿಕೊಳ್ಳುತ್ತಿದ್ದೇನೆ. ಪ್ರತಿಯೊಬ್ಬರನ್ನು ನೀವು ಬಲಪಡಿಸಿ, ಧೈರ್ಯಪಡಿಸಿ, ದೃಢಪಡಿಸಿ, ನಿಮ್ಮಲ್ಲಿ ಮುಂದಕ್ಕೆ ಸಾಗುವುದಕ್ಕೆ ಸಹಾಯ ಮಾಡಿ ಬೇಡಿಕೊಳ್ಳುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತಹ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಎಲ್ಲರಿಗೂ ವಂದನೆ.